ಹೊಡೆದು ಸ್ವಲ್ಪ ಎಳ್ಳು ಏನಾರು ಇತ್ತಂದ್ರೆ ರೂಟೇಟ್ರ್ ಹೊಡಿತೀವಿ. ರೂಟ್ ಹೊಡೆದ ಮ್ಯಾಗ ಬೇಸಿ ಸಾಪ್ನ್ಯಾಗ ಒಮ್ಮೆ ಕುಂಟಿ ಹೊಡಿತೀವಿ ರೀ. ಒಮ್ಮೆ ಅಥವಾ 2 ಸಲ ಕುಂಟಿ ಹೊಡೆದು ಸದ್ಯಕ್ಕೆ ಸ್ವಲ್ಪ ಬೇಸಿ ಅಂತ ಹೇಳೋದಂದ್ರೆ ಸಾವ ಈ ಸದ್ಯಕ್ಕೆ ನಮ್ಮ ಕಡೆ ಒಂದು ಸ್ವಲ್ಪ ಅದು ನಾವು ಕಟ್ಟಿ ಬೆಳೆಸಾರಲ್ರಿ, ಹಂಗೆ ಸಾವನ ಹಾಕ್ತಿವಿ. ಅಂದ್ರೆ ನಿಮ್ಮ ನೆಲಕ್ಕೂ ಹೊಂದ್ಕೋತೈತೆ? ನಮ್ಮ ನೆಲಕ್ಕೂ ಅಡ್ಡಿಲ್ಲ. ಆಮೇಲೆ ವಾತಾವರಣ ಹೆಚ್ಚು ಕಡಿಮೆ ಆದ್ರೂ ತಡ್ಕೊನತ್ರಿ. ಓಕೆ ಸರ್, ಅದು ಮಾಡಿದ್ರೆ ಅಥವಾ ಡ್ರಿಪ್ನಾಗ ಬಿಡ್ತೀರಿ ಇವನ್ನೆಲ್ಲ? ಇಲ್ಲ, ಎಲ್ಲವೂ ಡ್ರಿಪ್ಗೆ ರೀ. ಎಲ್ಲವೂ ಡ್ರಿಪ್ಗೆ. ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಎಲ್ಲಿ ರೇಟ್ ಸಿಗುತ್ತೆ ಅಲ್ಲಿ ಕಳಿಸ್ತೀರಿ. ಮೊನ್ನೆ ಒಂದು ಟೈಮ್ 800, 700, 800 ಹಂಗ ಮಾರೈತ್ರಿ. ಒಂದು ಸ್ವಲ್ಪ ದಿನ ಒಂದು 30, 40 ತನಕ ಖರ್ಚು ಬರ್ತೀರಿ. ಟೋಟಲ್ ಲೇಬರ್ ಖರ್ಚು ಎಲ್ಲ ಸ್ಪ್ರೇ ಹಿಡ್ಕೊಂಡು. ಅದೇನೈತಿ, ನಾವು ಖರ್ಚು ಇಷ್ಟು ಮಾಡ್ತೀವಿ, ಮಾರ್ಕೆಟ್ ಅದು ಹೆಂಗ್ ಮಾರುತ್ತಾ ಅದ್ರ ಮ್ಯಾಗ ಲಾಭ. ಅದ್ರ ಮ್ಯಾಗ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಯಲಬುರ್ಗಾ ತಾಲೂಕು ಮಾಡಲ್ದಿನಿಯಲ್ಲಿ ಈಶಪ್ಪ ವಕ್ರ ಎನ್ನುವ ರೈತರು ಒಂದು ಟೊಮೆಟೊನ ಬೆಳೆದಿದ್ದಾರೆ. ಆ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಇದು ಯಾವ ಊರ್ರಿ ಇದು? ಆಮೇಲೆ ನಿಮ್ದು ಸ್ವಲ್ಪ ಪರಿಚಯ ಹೇಳಲ್ಲ ನಮ್ಗೆ. ಇದು ಮಾಡಲ್ದಿನಿ ಅಂತಾರೆ, ಯಲಬುರ್ಗಾ ತಾಲೂಕು, ಕೊಪ್ಪಳ ಡಿಸ್ಟಿಕ್. ಹ್ಞೂ ರೀ. ನಮ್ಮ ಹೆಸರು ಈಶಪ್ಪ, ತಂದೆ ನಿಂಗಪ್ಪ ವಕ್ರ, ಮಾಡಲ್ದಿನಿ ರೀ, ತಾಲೂಕು ಯಲಬುರ್ಗಾ, ಜಿಲ್ಲಾ ಕೊಪ್ಪಳ. ಇದು ನಿಮ್ಮ ಜಮೀನಿದಾಗ ನೀವು ಟೊಮೆಟೊ ಬೆಳೆದಿರಿ. ಈಗ ಇದು ಬೆಳಕಿಂತ ಮುಂಚಿತವಾಗಿ ನೆಲವನ್ನು ನೀವು ಯಾವ ರೀತಿಯಾಗಿ ಹದ ಮಾಡ್ಕೊಂತೀರಿ ಇದನ್ನ? ಇದು ಈಗ ನಾವು ಇಲ್ಲೇ ಮಾಡ್ತೀವಿ, ಬಲರಾಮ್ ಅಂತ ಬರ್ತಾ. ಅದನ್ನ 2 ಸಾಲ ಅಥವಾ 2 ಸಾಲಿಗೆ ಬೇಸಿ ಮಣ್ಣು ಆಗಲಿಲ್ಲ ಅಂದ್ರೆ 3 ಸಾಲನು ಹೊಡಿತೀವ್ರಿ ಬಲರಾಮ್. ಬಲರಾಮ್ ಹೊಡೆದು ಸ್ವಲ್ಪ ಎಳ್ಳು ಏನಾರು ಇತ್ತಂದ್ರೆ ರೂಟೇಟ್ರ್ ಹೊಡಿತೀವಿ. ರೂಟ್ ಹೊಡೆದ ಮ್ಯಾಗ ಬೇಸಿ ಸಾಪ್ನ್ಯಾಗ ಒಮ್ಮೆ ಕುಂಟಿ ಹೊಡಿತೀವ್ರಿ. ಒಮ್ಮೆ ಅಥವಾ 2 ಸಲ ಕುಂಟಿ ಹೊಡೆದು ಇದನ್ನ ಈಗ ಏನ್ ಟೈಪ್ ಮಾಡಕತ್ತೀವ್ರಿ ಅಂದ್ರೆ ಬೆಡ್ ಹೊಡಿತೀವ್ರಿ. ಈಗ ಇಲ್ಲಿ ಬೆಡ್ ಕಾಣತ್ ನೋಡ್ರಿ ಸೈಜ್. ಮಲ್ಚಿಂಗ್ ಪೇಪರ್ ಹಾಕಿ ಫಸ್ಟ್ ಬೆಡ್ ಹೊಡಿತೀವ್ರಿ, ಆಮ್ಯಾಗ ಸೀಟ್ ಹಾಕ್ತಿವಿ. ಸೀಟ್ ಹಾಕಿ ಒಂದು ಅಗಿ ಹಚ್ತೀವ್ರಿ. ಅಗಿ ಸಸಿ ಮಾಡ್ಕೊಂತೀರಿ. ಆಮೇಲೆ ನೀವು ಇದು ಅಗಿ ಮಾಡ್ಕೊಟ್ಟು ಸಸಿ ತರ್ತಿರಲ್ಲ, ಇದ್ರೊಳಗೆ ಒಳ್ಳೆ ಗುಣಮಟ್ಟದ ಅಗಿ ಯಾವ್ದಪ್ಪ ಅಂತ? ಈಗ ಸದ್ಯಕ್ಕೆ ಸ್ವಲ್ಪ ಬೇಸಿ ಅಂತ ಹೇಳೋದಂದ್ರ ಸಾವ ಕಂಪನಿ. ಈ ಸದ್ಯಕ್ಕೆ ನಮ್ಮ ಕಡೆ ಒಂದು ಸ್ವಲ್ಪ ಅದು ನಾವು ಕಟ್ಟಿ ಬೆಳೆಸಾರಲ್ರಿ, ಹಂಗೆ ಸಾವನ ಹಾಕ್ತಿವಿ. ಅಂದ್ರೆ ನಿಮ್ಮ ನೆಲಕ್ಕೂ ಹೊಂದ್ಕೋತೈತೆ? ನಮ್ಮ ನೆಲಕ್ಕೂ ಅಡ್ಡಿಲ್ಲ. ಆಮೇಲೆ ವಾತಾವರಣ ಹೆಚ್ಚು ಕಡಿಮೆ ಆದ್ರೂ ತಡ್ಕೊನತ್ರಿ. ಓಕೆ ಸರ್, ಅದು ಮಾಡ್ಕೊಂತೀರಿ ನೀವು. ಆಮೇಲೆ ಈಗ ನೀವು ನಾಟಿ ಮಾಡಿ ಇವಾಗ ಎಷ್ಟು ದಿವಸ ಆತ್ರಿ ಇದೆ? ಆಮೇಲೆ ಇದಕ್ಕೆ ಏನೇನು ನೀವು ಬೀಜೋಪಚಾರ ಮಾಡ್ಕೊಂಡು? ಈಗ ಒಂದು 80 ದಿನ ಆತ್ ನೋಡ್ರಿ. ಈಗ ಸಸಿ ನಾಟಿ ಮಾಡ್ಕೊಂಡ್ರಿಂದ 80 ದಿವಸ ಆಯ್ತು. ಇದಕ್ಕೆ ಬೀಜೋಪಚಾರ ಯಾವ ರೀತಿ ಮಾಡ್ಕೊಂಡ್ರಿ ನೀವು? ಈ ಬೀಜ ಸಸಿನ ತಂದಿವ್ರಿ. ಇದಕ್ಕೆ ಸಸಿ ತಂದು ಫಸ್ಟ್ ಬೆಡ್ ಹೊಡೆದು ಡ್ರಿಪ್ ಹಾಕಿ ಸೀಟ್ ಹಾಕಿ, ಸೀಟ್ ಹಾಕಿದ ನಂತರ ಒಂದು 2 ದಿನ ನೀರು ಬಿಡ್ತೀವ್ರಿ. ಇದಕ್ಕೆ 2 ದಿನ ನೀರು ಬಿಟ್ಟು ಬೇಸಿ ನೆಂದ ಮ್ಯಾಗ ಸಸಿ ಹಚ್ತೀವ್ರಿ. ಅದಕ್ಕೆ 2 ಫುಟ್ಗೊಂದು ಸಸಿ ಹಚ್ತೀವಿ. ಓಕೆ. ಆಮೇಲೆ ನೀವು ಇದಕ್ಕೆ ಯಾವ ರೀತಿ ಗೊಬ್ಬರಗಳನ್ನ ಕೊಡ್ತೀರಿ? ಫಸ್ಟಿಗೆ ಸ್ಟಾರ್ಟಿಂಗ್ 19 ಸ್ವಲ್ಪ ಕೊಡ್ತೀವ್ರಿ. ಓಕೆ. 20 ಗುಂಟೆ ಐತ್ರಿ ಇದು. ಟೋಟಲ್ ಇರೋದು 20 ಗುಂಟೆ. ಒಂದು 5 kg ಹಂಗೆ 2 ಸಲ 19. ನೆಕ್ಸ್ಟ್ 1261. 1261. ಆಮ್ಯಾಗ 13-045 ಅಂತ ಕೊಡ್ತೀವಿ. ಓಕೆ ಓಕೆ. ಆ ನಂತರ ಮತ್ತೆ ಸ್ವಲ್ಪ ಮಗ್ಗಿ ದಪ್ಪ ಅವಕ್ಕೆ ಕಾಯಿ ಸೈಜ್ ಬರೋಕಂದ್ರೆ 52-34 ಕೊಡ್ತೀವಿ. ನೀವು ಸ್ಪ್ರೇನ ಮಾಡಿದ್ರೆ ಅಥವಾ ಡ್ರಿಪ್ನಾಗ ಬಿಡ್ತೀರಿ ಇವನ್ನೆಲ್ಲ? ಇಲ್ಲ, ಎಲ್ಲವೂ ಡ್ರಿಪ್ಗೆ ರೀ. ಎಲ್ಲವೂ ಡ್ರಿಪ್ಗೆ. ಈಗ ನಾವು ಬರೋ ಮುಂದೆ ನೋಡಿದ್ವಲ್ರಿ, ನಿಮ್ದು ಕೃಷಿ ಹೊಂಡ ಅದ ರೀ? ನಾವು ಹೌದು ಐತಲ್ರಿ. ಎಷ್ಟು ಮೋಟ್ರಿಂದ ನೀರು ಬರ್ತದ್ರಿ ಅಲ್ಲಿ? ಅದು ಏನ್ ಮಾಡ್ತೀವಿ, ಇಂಥವಕ್ಕೆಲ್ಲ ಬಿಟ್ಟಿರ್ತೀವಲ್ಲ, ಹೆಚ್ಚಾದ ನೀರು ಅದ್ರಕ್ಕೆ ಬೆಳಗ್ ಮಾಡಿರ್ತೀವಿ. ಆಮೇಲೆ ವಾಲ್ ಮುಖಾಂತರ ವಾಲ್ ಮುಖಾಂತರ ಎತ್ತಾಬಿಟ್ರಿ. ಓಕೆ. ಆಮೇಲೆ ನೆಲ ಇದು 10 ಗುಂಟೆ ಐತೆ ಅಂದ್ರಲ್ಲ? 20 ಗುಂಟೆ ಐತೆ ಅಂದ್ರೆ ಇದು. ಅದಕ್ಕೆ ಎಷ್ಟು ಸಸಿ ಹಚ್ಚಿರ್ಬೋದು ನೀವು ಅಂದಾಜಾಗಿ? ಇದಕ್ಕೆ 4000 ಚಿಲ್ಲರೆ ಐತ್ರಿ. 4000 ಚಿಲ್ಲರೆ ಮಾಡ್ಕೊಂಡಿರಿ. ಓಕೆ. ಆಮೇಲೆ ನೀವು ಈ ಹಣ್ಣು ಈ ರೀತಿ ಬೆಳೆದ್ರಲ್ಲ ಟೊಮೆಟೊ ಹಣ್ಣು, ಇದ್ರ ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋತೀರಿ ನೀವು? ನಮಗೆ ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಎಲ್ಲಿ ರೇಟ್ ಸಿಗುತ್ತೆ ಅಲ್ಲಿ ಕಳಿಸ್ತೀರಿ. ಅಂದ್ರೆ ಈಗ ನಿಮ್ಗೆ ಅಂದಾಜಾಗಿ ಏನು ರೇಟ್ ಸಿಗ್ಬೋದು? ಈಗ ರೇಟ್ ಕಡಿಮೆ ಆಗೈತೆ. ಕಡಿಮೆ ಆಗೈತೆ. ಹಂಗ ಒಂದು ಟೈಮ್ ಮೊನ್ನೆ ಒಂದು ಟೈಮ್ 800, 700, 800 ಹಂಗ ಮಾರೈತ್ರಿ ಒಂದು ಸ್ವಲ್ಪ ದಿನ. ಆಮೇಲೆ ನೀವು ಆಲ್ಮೋಸ್ಟ್ ಜಾಸ್ತಿ ನೀವು ಮಾರ್ಕೆಟ್ ಮಾಡೋದು ಯಾವ ಏರಿಯಾಕ್ಕೆ ಹೋಗ್ತೀರಿ ನೀವು? ನಾವು ಜಾಸ್ತಿ ಅಂದ್ರೆ ಇಲ್ಲೇ ಸ್ವಲ್ಪ ಕುಷ್ಟಗಿ ಕಡೆ ಕುಷ್ಟಗಿ ಮಾರ್ಕೆಟ್ ಸ್ವಲ್ಪ ಕಡಿಮೆ. ಜಾಸ್ತಿ ಮಾಲ್ ಬಂದ್ರೆ ಮಾರ್ಗಲ್ರಿ, ಸಿನ್ನೂರು, ಗಂಗಾವತಿ. ಓಕೆ. ಆಮೇಲೆ ಇದ್ರದ್ದು ಏನು ಬರುತ್ತಲ್ಲ, ಈಗ ನಿಮ್ದು 10 ಗುಂಟೆ ಜಮೀನ್ದಾಗ ಒಂದು 4000 ಅಗಿ ಮಾಡ್ಕೊಂಡಿರಿ. 20 ಗುಂಟೆ. 20 ಗುಂಟೆ ಸಾರಿ 20 ಗುಂಟೆ ಜಾಗದಾಗ ನೀವು ಒಂದು 4000 ಅಗಿ ಹಾಕೊಂಡು ಮಾಡ್ಕೊಂಡಿರಿ.
ಈಗ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ನೀವು ಏನು ಮಾಡ್ತಿರಲ್ಲ ಇದ್ರದ್ದು ಇಳುವರಿ ತೆಗಿಬೇಕಾದ್ರೆ ಏನೊಂದು ಖರ್ಚು ಆಗುತ್ತೆ ರೀ, ಆಮೇಲೆ ನಿಮ್ದು ಏನು ಪ್ರಾಫಿಟ್ ಉಳಿಬೋದು ರೀ ಇದ್ರೊಳಗೆ? ಇದ್ರಾಗ ನೋಡ್ರಿ ಖರ್ಚು ಅಂದ್ರೆ ಎಷ್ಟು ಒಂದು ಎಲ್ಲ ಎ ಟು ಜೆಡ್ ಇಲ್ಲಿದ್ದ ಲಾಸ್ಟಿನ ತನಕ ನಾವು ಖರ್ಚು ಹಿಡಿದ್ವಿ. ಹ್ಞೂ ರೀ. ಅಲ್ಲಿವರೆಗೆ ಹಿಡಿದ್ವಿ ಅಂದ್ರೆ ಹ್ಞೂ ರೀ. ಒಂದು 30-40 ತನಕ ಖರ್ಚು ಬರ್ತೀರಿ. ಟೋಟಲ್ ಲೇಬರ್ ಖರ್ಚು ಬಂತು ಎಲ್ಲ ಸ್ಪ್ರೇ ಹಿಡ್ಕೊಂಡು. ಓಕೆ ರೀ. ಅದೇನೈತಿ ನಾವು ಖರ್ಚು ಎಷ್ಟು ಮಾಡ್ತೀವಿ, ಮಾರ್ಕೆಟ್ ಅದು ಹೆಂಗ್ ಮಾರ್ತಾ ಅದ್ರ ಮ್ಯಾಗ ಲಾಭ. ಅದ್ರ ಮ್ಯಾಗ ನಿಮ್ಗೆ ಅದ್ರ ಮ್ಯಾಗ ಒಳ್ಳೆ ರೀತಿ ನಿಮ್ಗೆ ಮಾರ್ಕೆಟ್ ಸಿಗ್ತಪ್ಪ ಅಂದ್ರೆ ಲಾಭ ಜಾಸ್ತಿ, ಲಾಭ ಜಾಸ್ತಿ. ಕಮ್ಮಿ ಆತಪ್ಪ ಅಂದ್ರೆ ಸ್ವಲ್ಪ ಲಾಸ್ ಹಂಗನ ಆಗತ್ತೆ. ಹೆಚ್ಚು ಕಡಿಮೆ ಇದು ಎಷ್ಟು ದಿನದ ಇದು ಬೆಳೆದ? ಈಗ ಒಂದು 70-60 ದಿನ ಇರ್ಬೇಕು. 70. ಆಮೇಲೆ ಸ್ಟಾರ್ಟ್ ಆಗತ್ರಿ ಈಗ ಕಟಾವಿಗೆ. ಎಷ್ಟು ಸಲ ಕಟಾವು ಮಾಡ್ತೀರಿ ಸರ್ ಇದನ್ನ? ಇದು ಈಗ ಹಂಗ ಮೇಲೆ ನೋಡ್ರಿ ಕುಳಿ ಹಂಗ ಮ್ಯಾಗ ಸ್ಥಳ ಕಾಯಿ ಸೈಜ್ ಹಣ್ಣ ಬಂದ್ರು ಮ್ಯಾಗ ಹಂಗ ಕುಳಿ ಬರ್ತಾರೆ. ಇದು ಅಂದ್ರೆ ನೀವು ಕಟಾವು ಕಂಟಿನ್ಯೂ ಮಾಡ್ಕೊಂತ ಹೋಗುತ್ತೆ. ಎಷ್ಟು ತಿಂಗಳ ತರ ಕಟಿಂಗ್ ಮಾಡ್ಬೋದ್ರಿ ಇದು ನೀವು? ಇದು ಒಂದು 4 ತಿಂಗಳು ಆರಾಮ್ ಬರ್ತಾರೆ. 4 ತಿಂಗಳು ಚೊಲೋತ್ನಾಗೆ ಸ್ಪ್ರೇ ಮಾಡ್ಕೊಂತ ಔಷಧ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂತ, ಯಾವ ರೋಗ ಬಂದ್ರೆ ಆ ರೋಗಕ್ಕೆ ಸರಿಯಾಗಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಕರೆಕ್ಟಾಗಿ ಬರ್ತಾರೆ. ಆಮೇಲೆ ನೀವು ಇಲ್ಲಿ ಮ್ಯಾಗ ಏನೋ ಸೀಟ್ ಹಾಕಿರಲ್ಲ, ನೀವು ಓಪನ್ ಆಗಿನೂ ಬೆಳ್ಕೋಬಹುದು. ಈ ರೀತಿ ಯಾಕೆ ಮಾಡ್ಕೊಂಡ್ರಿ ನೀವು? ಇದು ರೋಗ ಕಡಿಮೆ ಆಗತ್ತೆ ರೀ ಇದಕ್ಕೆ. ಅಂದ್ರೆ ವಾತಾವರಣ ಹೆಚ್ಚು ಕಡಿಮೆ ಆದ್ರೂ ತಡ್ಕೋಬಹುದು. ಬರಬರಿ ಆಗತ್ತೆ. ವಾತಾವರಣ ಏರ್ಪೇರ್ ಆದ್ರೂ ತಡ್ಕ, ಬಿಸಿಲು ಜಾಸ್ತಿ ಬಿದ್ರೂ ಏನಾಗಲ್ರಿ. ಏನಾಗೋದಿಲ್ಲ. ಅದ್ರ ಸಂಬಂಧ ನೀವು ಈ ರೀತಿ ಸೀಟ್ ಹಾಕೊಂಡು ಒಂದು ಬೆಳೆಯನ್ನ ಮಾಡ್ಕೊಂಡಿರಿ. ಈ ಒಂದು ರೈತರ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ನ ಯಾರು ಹೊಸ್ತಾ ನೋಡತ್ತೀರ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಒಳ್ಳೆಯ ವಿಡಿಯೋಗಳನ್ನ ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.